ತುಡುಗ್ ಮಾಡಕ್ಕೆ ಬರತ್ತಾರ್ರಿ ಮತ್ತೆ ಬಾರಾಕ್ ಚಾಲು ಮಾಡತ್ತಾರ್ರಿ ಅವರು. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿ ಜನರ ನಿದ್ದೆಗೆಡಿಸಿದಂತಾಗಿದೆ. ಮುಧೋಳದ ಜಯನಗರ, ಆನಂದ್ ನಗರ ಹೊರವಲಯದ ಪ್ರದೇಶಗಳೇ ಖದೀಮರ ಟಾರ್ಗೆಟ್ ಮಾಡಿ ಮನೆಗಳಿಗೆ ಕನ್ನ ಹಾಕುವ ಪ್ರಯತ್ನವನ್ನ ಮಾಡುತ್ತಿದ್ರು. ಕಳ್ಳತನಕ್ಕೆ ಯತ್ನಿಸಿದ ಸಂತೋಷ್ ಎಂಬ ವ್ಯಕ್ತಿಗೆ ಸ್ಥಳೀಯರಿಂದ ರಾತ್ರಿ ಹೊತ್ತಲ್ಲಿ ಧರ್ಮದೇಟುಗಳು ಬಿದ್ದಿದ್ದವು. ಈ ಸಂಬಂಧ ಕಳ್ಳರು ರಾತ್ರಿ ಹೊತ್ತಲ್ಲಿ ತಿರುಗಾಡುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದವು. ಇದರಿಂದ ರೋಸಿ ಹೋದ ಜನ, ಮಹಿಳೆಯರು ಸೇರಿದಂತೆ ಸರತಿ ಸಾಲಿನಲ್ಲಿ ಖುದ್ದು ತಾವೇ ಗಸ್ತು ತಿರುಗುವ ಘಟನೆ ಮುಧೋಳದಲ್ಲಿ ನಡೆದಿದೆ. ಬರತ್ತಾರ್ರಿ ಮತ್ತೆ ಬಾರಾಕ್ ಚಾಲು ಮಾಡತ್ತಾರ್ರಿ ಅವರು. ಬಾರಾಕ್ ಬಂದ್ರಂದ್ರ 4 ಮಟ ನಿಧಿನ ಇರಾಗಲ್ರಿ. ಈಗ ನೀವು ಅಡ್ಡಾಡ್ತೀರ ಅಂದಂಗಾತ್ರ ಮತ್ತೆ ಅಡ್ಡಾಡಬೇಕಲ್ಲ ಮತ್ತೆ ಇನ್ ಕಾವ್ಲಕ್ಕೆ ಮತ್ತೆ ಎದ್ದದ ನೋಡ್ದಾಕತ್ರಿ. ನಾವ್ ಹೆಣ್ಮಕ್ಳು ಒಳಕೊಟ್ರಿ ಗಂಡ್ಮಕ್ಳು ಅಡ್ಡಾಡಬೇಕ್ರಿ. ಇವ್ರ ಸಂಬಂಧ ಏನು ಮನಿ ಬಿಟ್ಟು ಹೊರಗೆ ಹೋಗಲ್ದಂಗ ಆಗೈತ್ರಿ. ಹಗಲಿ ಸರಿ ಬರ್ತಾರ, ಹಗಲಿನೂ ಒಟ್ಟ ಕೀಲಿ ಹಾಕಿ ಕೊಡಂಗಿಲ್ರಿ. ಒಟ್ಟ ಎಷ್ಟು ಮನಿ ಕಳ್ತನಾಗಿ ಅಮ್ಮ ನಿಮಗೆ ಗೊತ್ತಿರಕ್ಲಿ? ಈಗ ರೀ ಮನಿ ಆಗಿರ್ಬೇಕ್ರಿ ಅಷ್ಟ. ಮೊನ್ನೆ ಇದ್ರ ಕೊಲ್ನಾಗ 4 ಆಗ್ಯಾವ ಒಂದ ದಿನ. ಇಲ್ಲಿ ಸದಾಶಿವನ ಗುಡಿಯಾಗೂ ಕಳ್ತನ ಆಗಿತ್ತ. ಹಾ, ಸದಾಶಿವನ ಗುಡಿನೂ ಬಾಗಲ ಹೊಡೆದಿದ್ರಲ್ರಿ. ಸದಾಶಿವ ಹೊಡೆದಿದ್ರಿ. ಇಲ್ಲೇ ಒಂದ್ ಮುದುಕಿದ 5 ಹೊಡೆದಿದ್ರಿ. ಅವತ್ತು 4 ಮಾಡ್ಯಾರ್ರಿ. ಬಡ್ಗ್ಯಾರ್ ಸರ್ ಮನಿ ಒಂದ್ರಿ, ಮತ್ತೆ ಅಲ್ಲಿ ರೇಣವ್ರಿ, ರೇಣು ಒಂದೊಂದು ಮಾಡ್ಯಾರ್ರಿ. ಭಾಳ ಆಗ್ಯಾವ್ರಿ. ಹ್ಞೂನ್ರಿ. ಈ ರಾತ್ರಿ ನಿದ್ದಿ ಹೆಣ್ಮಕ್ಳು ಮಾಡಕ್ ಬರ್ಲಾರ್ದಂತದಾಗೈತಿ. ಗಂಡು ಮಕ್ಳು ಮಾಡಾಗಲ್ರಿ, ಹೆಣ್ಮಕ್ಳು ಮಾಡಾಗಲ್ರಿ. ಯಾರು ಮಾಡಾಗ ಇಲ್ಲ. ಅವರು ಮತ್ತೆ ಬಡವ್ರು ಒಬ್ರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಯಾರಾದ್ರೂ ಅವ್ನು ದುಡ್ದಾಗ ಗಳಿಸಿರ್ತಾರ್ರಿ ಹಣ. ಮತ್ತೆ ಒಂದಿಟ ಚಿಂತಿನಾರ್ಲಿ ಎಲ್ಲಾರ್ಗಿ. ಮತ್ತು ಹಂಗಾಗಣ ಮತ್ತೆ ಹೆಂಗೆ ನಿದ್ದೆ ಅಂತ ಹೇಳ್ರಿ ನೀವು. ಇಲ್ಲೇ ಬ್ಯಾಂಕ್ನಾರ ನಮ್ಮ ತಮ್ಮಾರದಾರ್ರಿ, ಇಲ್ಲೇ ಒಬ್ರದಾರ್ರಿ ನಮ್ಮ ಅಣ್ಣಾರು. ಪ್ರತಿ ದಿವಸ ನಾವು ಹೊಲ್ದಾಗ ಅದೀವ್ರಿ. ಕರೆ ಇದನ್ನ ಕೇಳೋದಾಗೈತ್ರಿ ಸುದ್ದಿ. ಫೋನ್ ಮಾಡಿದ್ರೆ ಬರೀ ಅಲ್ಲಿ ಬಂದ್ರಿವ ಇಲ್ಲಿ ಬಂದ್ರಿವ, ನನಗೆ ಹೊರಗೆ ಎದ್ದು ಹೋಗೋಣ ಆಗಂಗಿಲ್ಲ ತಾಡ್ರಿ. ನಮ್ಮ ಅಣ್ಣನ ಹೆಣ್ರ ಬೈಕಿ ತಂಗಿ ತಮ್ಮನಿ ಅಂತ ಬೈಕಿ ಒಟ್ಟ ಹಗಲೋದ ಕೀಲಿ ಹಾಕೋಂಗಿಲ್ಲ. ಇವು ಒಬ್ರು ಮನೆ ಮುಂದೆ ಆಗತ್ತಾಗ ಹಿಡಿತಾರ್ರಿ ಅವ್ರು. ಈಗ ಮತ್ತೆ ಹೆಣ್ಮಕ್ಳು ಮನ್ಯಾಗ ಒಬ್ಬೊಬ್ರ ಇದ್ರಿ, ಒಬ್ಬೊಬ್ರ ಇದ್ರು ಅದು ಚಿಂತಿನಾರ್ಲೇ ಬಿಟ್ಟು ಆದ್ರಿ. ಹೊರಗ ಕುಂಡ್ರದ್ರಿ ಬಾಗಲ್ ಮುಂದೆ. ಟೂಲು ಇರ್ತೈತೆ ಬಾಗಲ್ ಮುಂದೆ ಕುಂಡ್ರದ್ ನೋಡ್ರಿ. ಮತ್ತೆ ಒಳಗೆ ಹೋದ್ರ ಕದ ಹಾಕೊಂಡ್ ಒಳಗೆ ಹೋದ್ರ ಬಂದಾರನು ಅನಿಸಿಕ್ರಿ. ಮತ್ತೆ ಎದಕ್ಕಾರ ಹೋಗಬೇಕಾಗತ್ರಿ. ದವಾಖಾನಿಗೆ ಹೋಗುದು ಫ್ರೀ ಆಗೈತೆ ನೋಡ್ರಿ ಕೀಲಿ ಹಾಕೊಂಡ್ರಿ. ದವಾಖಾನಿಗೆ ಹೋಗುದಾರ ಒಟ್ಟ ನಮ್ಮ ತಮ್ಮನ ಐತಿ ಬ್ಯಾಂಕಿನ ಸಾಹೇಬದಾನ್ರಿ. ಬ್ಯಾಂಕಿಗೆ ಹೋಗ್ಕಂಡ್ರಿ ಯಾರನ್ನಾರು ಒಬ್ರನ್ನ ರೊಕ್ಕ ಕೊಟ್ಟ ಪಗಾರ ಮಾಡಿಟ್ಟ ಹೋಗ್ಕಾಡ್ರಿ. ಆಕಿ ಹೊರ ಚಂಚನ ಹಾಕೊಂಡ್ರಿ ಬಾಗಲ್ ಮುಂದೆ ಅಂತ ಹೇಳಿ ದವಾಖಾನಿಗೆ ಹೋಗ್ತೀವಿ ನೋಡ್ರಿ. ನಾವು ಆಕಿನ ಕರ್ಕೊಂಡು ಹೋಗುದಾರ. ಏನು ಹೇಳುವಂಥದ್ದು ಏನಿಲ್ರಿ. ರಾತ್ರಿ ಎಲ್ಲ ನಾವು 2 ಮಕ್ಳ ಕರ್ಕೊಂಡು ಏನೈತ್ರಿ ನಿದ್ದೆ ಇರ್ಲಾರ ದಿವ್ಸನೇ ಇಲ್ರಿ. ಒಟ್ಟು ಕಂಟಿನ್ಯೂ ಕಾಯ್ಕೊತ ಕೂತೀವ್ರಿ. ಏಕರಿ 2 ಮಕ್ಳ ನಾವು ಒಬ್ಬಾಕೆದನ್ರಿ ಮನ್ಯಾಗ. ಏನೇನು ಸಮಸ್ಯೆ ಆಗ್ತೈತ್ರಿ? ಸಮಸ್ಯೆ ಏನೋ ಇಲ್ರಿ, ಕಂಟಿನ್ಯೂ ದಿವಸ ಬರ್ತಾರ್ರಿ ಅವ್ರು. ಮತ್ತೆ ಎಲ್ಲರೂ ಕಾಯಕ್ತಾರ್ರಿ. ನಮ್ಮ ಮನ್ಯಾನವ್ರು ಆರ್ಮಿ ಇದಾರ್ರಿ. ನಾವು ಇರೋರು ನಮ್ಮ ಮನ್ಯಾಗ ನಾವು ಒಬ್ಬಾಕಿರಿ, ನನ್ನ ಮಕ್ಳು 2. ಈಗ ಲಾಸ್ಟಿಗೆ ನಿಮ್ಮ ಯಜಮಾನ್ರಿಗೆ ಫೋನ್ ಹಚ್ಚಿ ಕರ್ಸ್ಕೊಂತದ್ದಾಯ್ತು. ಏನು ಸಮಸ್ಯೆ ಅನಿಸ್ತೈತ್ರಿ ಅಮ್ಮ ನಿಮಗೆ ಮನೆಯೊಳಗೆ? ಸಮಸ್ಯೆ ಅನ್ನಕ್ಕೆ ಏನೈತ್ರಿ, ಪ್ರತಿ ರಾತ್ರಿನೂ ಅವ್ರು ಬರ್ತಾರ್ರಿ. ಪ್ರತಿ ರಾತ್ರಿನೂ ಎಲ್ಲರೂ ಕಾಯ್ತಾರ್ರಿ. ಏಕಾದ್ರೂ ಅವ್ರು ಈಗ ನಿನ್ನ ಒಂದು ದಿವ್ಸ ಸಿಕ್ಕಾರ ನೋಡ್ರಿ. ಪ್ರತಿ ದಿವ್ಸನೂ ಕಾಯ್ತಾರ್ರಿ. ದಿವ್ಸ ಬರ್ತಾರೆ ಅವ್ರು. ಬಂದು ಏನೈತಿ ಎಲ್ಲಾರು ಪ್ರೂಫ್ ಐತ್ರಿ. ಎಲ್ಲ ಕ್ಯಾಮ್ರಾದಾಗ ಸಿಕ್ಕಾರಿ. ಪ್ರತಿ ಕ್ಯಾಮ್ರಾದಾಗೂ ಸಿಕ್ಕಾರಿ. ಇನ್ನೇನು ಆಗ್ಬೇಕಂತೀರಮ್ಮ ಇಲ್ಲಿ? ಸ್ಟೇಷನ್ದಿಂದ ಏನಾರೇ ನಮ್ಗೆ ಅದಕ್ಕೆ ಸಪೋರ್ಟ್ ಮಾಡ್ರಿ. ಸ್ಟೇಷನ್ದಿಂದ ಏನಾರೇ ನಮಗೆ ಪೊಲೀಸ್ ಸ್ಟೇಷನ್ದಿಂದ ರೀ ಏನಾರೇ ಸೆಕ್ಯೂರಿಟಿ ಹಾಕಿ ನಮಗೆ ಏನಾರೇ ಇದನ್ನ ಮಾಡ್ರಿ, ಹೆಲ್ಪ್ ಮಾಡ್ರಿ. ಲಕ್ಷ್ಮೀ ಲಿಂಬಿಕೆ ನೋಡ್ರಿ. ಇಲ್ಲಿ ಜಾಸ್ತಿ ಜನಕ್ಕೆ ಅಂದ್ರೆ ಒಂದು ಇಲ್ಲಿ ಭಯ ಅಂತೇಳಿ ಆಗಿಬಿಟ್ಟೈತೆ. ಮೇನ್ ಹೇಳ್ಬೇಕಂತಂದ್ರೆ ಭಯ ಆಗಿಬಿಟ್ಟೈತೆ. ಏನು ಹೇಳಿದ್ರೆ ಇಲ್ಲ ಸದಾಶಿವನಗರ ಹತ್ರ ಏನೂ ಇಲ್ಲ, ಜಾಸ್ತಿ ಅಲ್ಲೇ ಕಳ್ಳರು ಬರ್ತಾರೆ, ಅಲ್ಲೇ ಇದು ಮಾಡ್ತಾರೆ. ಯಾವ ರೀತಿ ಅದಕ್ಕೆ ಬರ್ತಾರಪ್ಪ ಅಂತಂದ್ರೆ ಇದು ಯಾವ ಕಾರಣಕ್ಕಾಗಿಲ್ಲ ಆಗತ್ತೆ, ಯಾವ ಕಾರಣಕ್ಕಾಗಿಲ್ಲ ಅಂತೇಳಿ ಕಿಸಿಂದ ಸ್ವಲ್ಪ ನಾವು ಇಲ್ಲಿ ಈಗಾಗಲೇ ನಮ್ಮ ಇಲ್ಲಿ ಸ್ಥಳೀಯರು ಎಲ್ಲರೂ ಕೂಡ್ಕಿಸಿದ ನಾವು ಚರ್ಚೆನೂ ಮಾಡ್ತಾಯಿದ್ದೀವಿ. ಬಟ್ ಅದೇ ರೀತಿ ಈಗ ಪೊಲೀಸರು ನಮ್ಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ.
ಅವರು ಇನ್ನಷ್ಟು ನಮಗೆ ಸ್ವಲ್ಪ ಇಲ್ಲಿ ಸೆಕ್ಯೂರಿಟಿ ನಮಗಿಲ್ಲಿ ಸೇವೆಯನ್ನು ಒದಗಿಸಿಲ್ಲ ಅಂತ ಹೇಳಿಕೆಸಿಂದ ನಾನು ಅವರಲ್ಲಿ ಸ್ವಲ್ಪ ವಿನಂತಿಯನ್ನು ಕೇಳ್ತಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಈ ಸದಾಶಿವನಗರಕ್ಕಾಯಿತು, ಇಡೀ ನಮ್ಮ ಇಲ್ಲಿ ಮುಧೋಳ ತಾಲೂಕಿಗಾಯಿತು, ಎಲ್ಲರಿಗೂ ರಕ್ಷಣೆ ಕೊಡಲಿ ಅಂತ ಹೇಳಿಕೆಸಿಂದ ನಾನು ಅವರಲ್ಲಿ ವಿನಂತಿಯನ್ನು ಕೇಳ್ತಾ ಇದ್ದೀನಿ. ಸರ್, ತಮಗೆ ಫೋನ್ ಬಂದು ಯಾವ ರೀತಿ ಭಯ ತಮ್ಮ ಮುಂದೆ ಹಂಚ್ಕೊಂಡ್ರು ತಮ್ಮ ಮನೆಯವರಾಗಿರ್ಬೋದು ಇವತ್ತು? ಹೌದು, ಈಗ ನಮಗೆ ಫೋನ್ ಮಾಡಿದ ತಕ್ಷಣ ಈಗ ನಾವಲ್ಲಿ ಡ್ಯೂಟಿ ಮೇಲೆ ಇರ್ತೀವಿ, ಅಂದರೆ ಡ್ಯೂಟಿದು ನಮ್ದೊಂದು ಪ್ರಾಬ್ಲಮ್ ಇರುತ್ತೆ. ಬಟ್ ಇಲ್ಲಿ ವಾಪಸ್ ಇಲ್ಲಿ ಫೋನ್ ಮಾಡ್ತಾರೆ, ಅವ್ರದ್ದು ಒಂದು ನಾವು ನೋಡಬೇಕಾಗತ್ತೆ. ಅದೇ ರೀತಿಯಾಗಿ ನಮಗೆ ಈಗ ರಾತ್ರಿ ಏನೋ ಒಂದು ಅಕಸ್ಮಾತ್ ಫೋನ್ ಮಾಡಿದರೂ ಕೂಡ ನಾವು ಅಲ್ಲಿ ಫೋನನ್ನು ಅಟೆಂಡ್ ಮಾಡಲಾರ್ದಂಥ ಸಮಯದಲ್ಲಿ ನಾವು ಡ್ಯೂಟಿ ಮಾಡ್ತಿರ್ತೀವಿ ಅಲ್ಲಿ. ಆ ರೀತಿಯಲ್ಲಿ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಇದಕ್ಕೆ ಜವಾಬ್ದಾರಿ ಯಾರು ಅಂತ ಹೇಳಿಕೆಸಿಂದ ನಾನು ಸ್ವಲ್ಪ ಇಲ್ಲಿ ರಿಕ್ವೆಸ್ಟನ್ನು ಇಲ್ಲಿ ಮಾಡ್ಕೋತಾ ಇದ್ದೀನಿ. ಅದಕ್ಕಾಗಿ ತಾವು ಎಲ್ಲರೂ ಇಲ್ಲಿ ನಮಗೆ ಸಹಕರಣೆ ಮಾಡಬೇಕು. ನಮ್ಮ ನಗರಕ್ಕೆ ನಮ್ಮ ಎಲ್ಲ ಇಲ್ಲಿ ಹೆಣ್ಮಕ್ಳಿಗಾಯಿತು ಎಲ್ಲರಿಗೂ ಇಲ್ಲಿ ನಮಗಿಲ್ಲಿ ರಕ್ಷಣೆ ಕೊಡಬೇಕಂತ ಹೇಳಿಕೆಸಿಂದ ನಾನು ಸ್ವಲ್ಪ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ನಂದಕುಮಾರ್ ಲಿಂಬಿಕೆ ಅಂತೇಳಿ. ನಾನು 18 ವರ್ಷ ಸರ್ವಿಸ್ ಆಯಿತು. ಈಗಾಗಲೇ ನನ್ನ ಸರ್ವಿಸ್ ನಾನು ಬಿಹಾರದಲ್ಲಿ ಮಾಡ್ತಾಯಿದ್ದೀನಿ. ಈ ರೀತಿ ನನಗೆ ಕಾಲ್ ಬಂದ ತಕ್ಷಣ ನಾನು ಇಲ್ಲಿ ರಜಕ್ಕೆ ಬರಬೇಕು ಆಯಿತು, ಎಮರ್ಜೆನ್ಸಿ ಅಂತ ಹೇಳಿಕೆಸಿಂದ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.